1970 ನಡ್ಸ್ಕೊಂಡ್ ಬಂದಿರುವಂತ ಈ ಒಂದು ಸಲೂನ್ ಶಾಪ್ ಅವತ್ತು ಇವತ್ತು ಅದೇ ತರ ಇದೆ. ಕಟ್ಟಿಗೆ ಟೇಬಲ್, ಕಟ್ಟಿಗೆ ಕುರ್ಚಿ, ಕಟ್ಟಿಗೆ ಮತ್ತು ಮಣ್ಣಿಂದ ಕಟ್ಟಿರುವಂತ ಈ ಒಂದು ಸಲೂನ್ ಶಾಪ್ ನೋಡ್ತಿದ್ರೆ ಒಂದು ಸರಿ ನಮ್ಮ 90s ಮೆಮೊರೀಸ್ ಎಲ್ಲ ರಿಪೀಟ್ ಆಗ್ತವೆ. ಹೇ ಗೈಸ್, ಗದಗ ಜಿಲ್ಲೆಯ ಲಕುಂಡ್ಯನ ಗ್ರಾಮದಲ್ಲಿ ವೀರಯ್ಯವರು ನಡೆಸ್ತಿರುವಂತ ಸಲೂನ್ ಶಾಪ್ಗೆ ವಿಡಿಯೋ ಮಾಡೋಣ ಅಂತ ಹೋಗಿರೋ ನಾನು ಬಿಯರ್ಡ್ ಸೇವಿಂಗ್ ಆಮೇಲೆ ಏರ್ ಕಟಿಂಗಿಗೆ ಇವ್ರು ತಗೊಳ್ಳುವಂತ ಚಾರ್ಜಸ್ ಕೇಳಿ ನನಗೆ ಶಾಕ್ ಆಯ್ತು. ಅದು ನಾನು ಹೇಳೋದಲ್ಲ, ಇವರೇ ಹೇಳ್ತಾರೆ ನೋಡಿ. 56 ವರ್ಷ ಇದರಲ್ಲೇ ಇದು ಮಾಡ್ತಿದ್ರೆ. ನಾನು 31 ವರ್ಷ ಆತ್ರಿ ನಾವು ಮಾಡಕೊಂತ. ಓಕೆ. ನಮ್ಮ ಅಪ್ಪಾಜಿ 25 ವರ್ಷ ಆಯ್ತು ಇದೇ ಜಾಗದಲ್ಲಿ. ಇನ್ನು ಅದೇ ಹಳೆ ಮೇಜು ಅದನ್ನೆಲ್ಲ ಹಂಗೆ ಯೂಸ್ ಮಾಡ್ತಿದ್ರೆ. ಹೆಚ್ಚಾಗಿ ರೈತಕ್ಕೆ ಮಂದಿ ಮಾಡೋದ ಭಾಳ. ಫ್ಯಾಷನ್. ಸರಿ, ಹೌದೌದ್ರಿ. ಇಲ್ಲ ಮಾಡಂಗಿಲ್ಲ. ಮತ್ತು ಆಮೇಲೆ ದೊಡ್ಡ ರೇಟ್ ಅಲ್ಲ ಏನಾಗ ರೈತಕ್ಕೆ ಮಂದಿ ಅಂದ್ರೆ ನಿಮ್ಮ ಊರಲ್ಲಿ ಹುಡುಕಿದ್ರೆ ನಿಮ್ದೇ ಕಡಿಮೆ. ಎಲ್ಲ ಕುಂಡಿ ಒಳಗಡೆ ಹುಡುಕಿದ್ರೆ ನಿಮ್ದೇ ಕಡಿಮೆ ರೀ. ನಮ್ದ ಕಡಿಮೆ. ನಾವು ಸೇವಿಂಗ್ ಮಾಡಿದ್ರೆ 30 ರೂಪಾಯಿ ತೊಗೊಂತೀನಿ. ಸೇವಿಂಗು 30 ರೂಪಾಯಿ ತೊಗೊಂತೀನಿ. ಕಟಿಂಗ್ ದಾಡಿ ಮಾಡಿದ್ರೆ 60 ತೊಗೊಂತೀನಿ. 60 ತೊಗೊಂತ್ರಿ. ಎರಡು ಸೇರಿ 60 ರೂಪಾಯಿ ತೊಗೊಂತ್ರಿ. ಎರಡು ಸೇರಿ ಕಟಿಂಗು ದಾಡಿ ಸೇರಿ 60 ರೂಪಾಯಿ. ಈಗೆಲ್ಲ ಸಿಟಿಲೆಲ್ಲ 150 ರೂಪಾಯಿ 200 ರೂಪಾಯಿ ತಗೊಂತಿದ್ದಾರೆ. ಸಾಕು. ನಮಗೆ ಇಷ್ಟ ಜೀವನ ಚಲೋ ಐತಿ. ಇದರ್ಲಿಂದ ನಾವು ಹೌದಲ್ಲ ಆಗಿರುತ್ತೆ. ಹೌದು. 3 ಮಕ್ಕಳು ಸಾಲಿ ಓದಿಸಿನಿ ಇದರ್ಲಿಂದ. ಹಿರಿಯ ಒಂದು MBA ಮುಗ್ದೈತಿ. ಎರಡನೇದ ಒಂದು BSc ನರ್ಸಿಂಗ್ ಮುಗ್ದೈತಿ. ಅವರು ಜಾಬ್ ಮಾಡ್ತಿದಾರೆ ಈಗ. MBA ಮಾಡಿದವ ಮಣಿಪಾಲ್ದಾಗ ಇರ್ತಾನ. ಅವ ಎಸ್ ಎಕ್ಸ್ ಬ್ಯಾಂಕ್ MBA ಮಾಡಿದ. ಆದ್ರೂ ನೀವು ನಿಮ್ ವೃತ್ತಿನ ಬಿಟ್ಟಿಲ್ಲ. ಅವ್ರು ಜಾಬ್ ಮಾಡ್ತಿದ್ರು, ನೀವು ಹಿಂಗೆ ಮಾಡ್ಕೊಂತಾನೆ ಇದ್ರಿ. ಇವರ ಪ್ರಾರಂಭಿಕ ವರ್ಷದಲ್ಲಿ ತಗೊಂತಿದ್ದು 2 ರೂಪಾಯಿ. ಇವತ್ತು ಇವರು ತಗೊಂತಿರೋದು ಬರೀ 60 ರೂಪಾಯಿ. ಈ ಒಂದು 60 ರೂಪಾಯಿ ನಮಗೆ ಚಿಕ್ಕದಾಗಿರ್ಬೋದು, ಆದರೆ ಅವರ ಒಂದು ಸರಳ ಜೀವನಕ್ಕೆ ಅದೇ ದೊಡ್ಡದು. ಇವತ್ತಿಗೂ ಅವರು ಶಾಪ್ ನೇಮ್ ಇರುವಂತ ಒಂದು ಬೋರ್ಡ್ ಇಲ್ಲ. ಬೆಳಿಗ್ಗೆ ಎಷ್ಟು ಗಂಟೆಗೆ ಓಪನ್ ಮಾಡ್ತಾರೆ? ಈಗ ನನಗೂ ಸುಮ್ಮನೆ ಏಜದಾಗೆಲ್ಲ ಈಗ ಕೆಲಸ ಕಡಿಮೆ ಮಾಡಿ. ಹೌದೌದ್ರಿ. ನಿಮ್ಗೆ ಆಗಲ್ಲ. 7 ಗಂಟೆಯಿಂದ 7ಕ್ಕೆ ತೆಗಿತಿದ್ದೆ. ಈಗ 8 ಗಂಟೆ ತೆಗಿತೀನಿ. 8ರಿಂದ 2 ಗಂಟೆ, ಭಾಳ 3 ಗಂಟೆ. ನೀವು ರಜೆ ಮಾಡ್ತೀರಿ ಯಾವಾಗಾದ್ರೂ? ವಾರಕ್ಕೊಂದ್ಸರಿ? ಇಲ್ಲ ಅನ್ನೋದು ಇಲ್ಲ. ದಿನ ಇರುತ್ತೆ. ದಿವಸ ಕಂಟಿನ್ಯೂ. ಮಂಗಳವಾರನಿಲ್ಲ, ಯಾವಾಗಲೂ ಇಲ್ಲ. ಇದು ಅಂಗಡಿ, ಇದು ಹೆಸರಿದೆ ಸರ್ ನಿಮ್ಮದು? ಅವ್ರ ಹೆಸರು ಅಲ್ಲಲ್ಲ, ಅಂಗಡಿ ಇದೆ ನಿಮ್ಮದು. ಇವಾಗ ಅಂಗಡಿ ಇದು ಹೆಸರು ಇರುತ್ತಲ್ಲ, ಹಂಗೇನು ಅಂಗಡಿ ಇದೆ? ಅಲ್ಲ ಸರ್, ಈಗ ಈರಪ್ಪ ಅವ್ರದ್ದು ಕಟಿಂಗ್ ಶಾಪ್ ಅಂತ ಅಂತಾರ ಹಿಂಗೆ ಊರಲ್ಲಿ? ಈರಪ್ಪ ಅವ್ರ ಕಟಿಂಗ್ ಶಾಪ್. ಬಜಾರ್ ರೋಡ್ ಕಟಿಂಗ್ ಶಾಪ್. ಇವರ ಈ ಒಂದು ಅಂಗಡಿ ನೋಡ್ತಿದ್ರೆ ನಮ್ಮ 90s ನೆನಪುಗಳೆಲ್ಲ ಮತ್ತೆ ರಿಪೀಟ್ ಆಗ್ತವೆ. ಯಾಕಂತಂದ್ರೆ ನಾವು ಚಿಕ್ಕವರಿದ್ದಾಗ ಇದೇ ತರ ಒಂದು ಶಾಪ್ಗಳಿಗೆ ಹೋಗಿ ಕಟಿಂಗ್ ಮಾಡಿಸ್ತಿದ್ವಿ. ಇವರು ಯೂಸ್ ಮಾಡ್ತಿದ್ದ ಥಿಂಗ್ಸ್ಗಳಲ್ಲಿ ಹೊಸದಾಗಿ ಅಂತಂದ್ರೆ ಟ್ರಿಮ್ಮರ್ ಒಂದೇ ನೋಡಿ. ಅದು ಬಿಟ್ಟು ಎಲ್ಲನೂ ಹಳೆದೆ. ಹೊರಗಡೆಯಿಂದ ನೋಡೋದಾದ್ರೆ ಇವರ ಒಂದು ಶಾಪ್ ಈ ತರ ಕಾಣುತ್ತೆ ನೋಡಿ. ಇವರ ಒಂದು ಸರಳ ಜೀವನದಲ್ಲಿ ಈ ಒಂದು ಸೈಕಲ್ನು ಒಂದು ಭಾಗ. ಇವತ್ತಿಗೂ ಸರಿಯಾಗಿ ಡೋರ್ ಇಲ್ದೇ ಇರೋ ಈ ಒಂದು ಶಾಪ್ಗೆ ಇವ್ರು ಕೊಡ್ತಿರೋದು ಬಾಡಿಗೆ. ಅವ್ರಿಗೆ ಬೇಕಾಗಿರೋದು ಆಸ್ತಿ ಐಶ್ವರ್ಯ ಅಲ್ಲ, ಅವ್ರಿಗೆ ಬೇಕಾಗಿರೋದು ತಮ್ಮ ಒಂದು ವೃತ್ತಿ ಮುಂದುವರಿಯಲಿ ಅಂತ. ಇವರು ತಗೊಳ್ಳೋ ಈ ಒಂದು ಕಡಿಮೆ ದುಡ್ಡಲ್ಲಿ ಅವರ 3 ಮಕ್ಕಳನ್ನು ಓದಿಸಿದ್ದಾರೆ. ಹಳ್ಳಿಗಳಲ್ಲಿ ಇರೋದ್ರಲ್ಲಿ ನೆಮ್ಮದಿ ಇರೋದು ಅಂದ್ರೆ ಇದೆ ನೋಡಿ. ಇದೇ ತರ ಅವರ ಒಂದು ಸುಖಕರ ಜೀವನ ಮುಂದುವರಿಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ, ಯಾರೆಲ್ಲ ವಿಡಿಯೋ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡಿ. ಇದೇ ತರ ವಿಡಿಯೋಸ್ ನಿಮ್ಮ ಮುಂದೆ ಬರ್ತಿರ್ತವೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.